ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಸೆಪ್ಟೆಂಬರ್ 7 ಅಂದ್ರೆ ನಾಳೆ ಸಂಭವಿಸುವಂತಹ ಖಗ್ರಾಸ ಚಂದ್ರಗ್ರಹಣವು ಭಾರತವು ಒಳಗೊಂಡಂತೆ ವಿವಿಧ ದೇಶಗಳಲ್ಲಿ ಘೋಷಣೆಯಾಗಲಿದೆ. ಭಾನುವಾರ ರಾತ್ರಿ 8:50ಕ್ಕೆ ಆರಂಭವಾಗಿ ಮಧ್ಯರಾತ್ರಿ 12:22ರವರೆಗೂ ನಡೆಯುವಂತಹ ಈ ವಿದ್ಯಮಾನದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ. ಖಗೋಳ ತಜ್ಞರ ಪ್ರಕಾರ ಈ ಗ್ರಹಣವನ್ನ ಬರಿಗಣ್ಣಿನಿಂದ ನೋಡಬಹುದು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದು ಸುಮಾರು 5:27 ಕಾಲ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಭೂಮಿಯು ಚಂದ್ರನ ಮೇಲೆ ನೇರವಾಗಿ ಬೀಳುವ ಸೂರ್ಯ ಕಿರಣಗಳನ್ನ ತಡೆಗಟ್ಟುತ್ತೆ. ಈ ಕಾರಣ ಭೂಮಿಯ ವಾತಾವರಣದಲ್ಲಿ ಚದುರುವಂತಹ ಕೆಂಪು ಬಣ್ಣ ಚಂದ್ರನ ಮೇಲ್ಮೈಯ ಪ್ರತಿಬಿಂಬಿಸುತ್ತದೆ. ಈ ಬೆಳಕಿನಿಂದಾಗಿ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರವಾಗ್ತಾನೆ. ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಆಕಾಶಕಾಯಗಳ ಬೆಳಕನ್ನ ಪರಿಣಾಮ ಮಾಪನದಿಂದ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಹುಣ್ಣಿಮೆ ಚಂದ್ರನ ಪರಿಣಾಮ ಸುಮಾರು -13ರಷ್ಟಾಗಿರುವುದು, ಆದ್ರೆ ಗ್ರಹಣದ ಸಮಯದಲ್ಲಿ -1.35ರಷ್ಟು ಪರಿಣಾಮ ಬೀರುತ್ತೆ. ಅಂದ್ರೆ ಚಂದ್ರ 99.9% ಮಂದವಾಗಿ ನಮಗೆ ಕಾಣಿಸ್ತಾನೆ. ಈ ಗ್ರಹಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ರಾತ್ರಿ 8:50ಕ್ಕೆ ಗ್ರಹಣ ಪ್ರಾರಂಭವಾಗುವಾಗ ಭೂಮಿಯ ಅರೆನೆರಳು ಚಂದ್ರನ ಮೇಲೆ ಬೀಳಲು ಪ್ರಾರಂಭವಾಗುತ್ತೆ. ಆದ್ರೆ ಇದು ಚಂದ್ರನ ಮೇಲೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಗೋಚರ ಆಗೋದಿಲ್ಲ. ಸುಮಾರು 9:57ರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಹರಿದಾಡಲು ಪ್ರಾರಂಭವಾಗುತ್ತೆ. 11 ಗಂಟೆಗೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಬಂದಿರ್ತಾನೆ. ಈ ಕ್ಷಣದಿಂದ ಮಧ್ಯರಾತ್ರಿ 12:22ರವರೆಗೂ ಕೂಡ ಸುಮಾರು 1:22 ಖಗ್ರಾಸ ಚಂದ್ರ ಗ್ರಹಣವನ್ನ ನಾವು ವೀಕ್ಷಣೆ ಮಾಡಬಹುದಾಗಿದೆ, ಅದು ಬರಿಗಣ್ಣಿನಿಂದ. 11:41ಕ್ಕೆ ಗರಿಷ್ಠ ಗ್ರಹಣದ ಕಾಲದಲ್ಲಿ ಕೆಂಪು ಚಂದ್ರನನ್ನ ವೀಕ್ಷಣೆ ಕೂಡ ಮಾಡಬಹುದು. 1:26ಕ್ಕೆ ಚಂದ್ರನು ಭೂಮಿಯ ನೆರಳಿನಿಂದ, ಆ ನಂತರದಲ್ಲಿ 2:25ಕ್ಕೆ ಭೂಮಿಯ ಅರೆ ನೆರಳಿನಿಂದ ಹೊರ ಬರ್ತಾನೆ. ಈ ಗ್ರಹಣದ ವಿವಿಧ ಹಂತಗಳು ಸುಮಾರು 5:27 ಕಾಲ ನಡೆಯಲಿದೆ. ಹಾಗಾದ್ರೆ ಎಲ್ಲೆಲ್ಲಿ ಚಂದ್ರಗ್ರಹಣ ಗೋಚಾರವಾಗಲಿದೆ? ಈ ಗ್ರಹಣವು ಭಾರತ ಆಗಿರಬಹುದು, ಶ್ರೀಲಂಕಾ, ಚೀನಾ, ಮಂಗೋಲಿಯಾ, ರಷ್ಯಾದ ಕೇಂದ್ರ ಭಾಗ, ಹಾಗೆ ಮಲೇಷ್ಯಾ, ಸಿಂಗಾಪುರ, ಇಂಡೋನೇಷ್ಯಾ, ಆಫ್ರಿಕಾ ಖಂಡದ ಪೂರ್ವ ಭಾಗ, ಗಲ್ಫ್ ದೇಶಗಳು ಮತ್ತು ಆಸ್ಟ್ರೇಲಿಯಾದಲ್ಲಿ ಗೋಚರವಾಗುತ್ತೆ. ಭಾರತದ ಎಲ್ಲಾ ಭಾಗಗಳಿಂದ ಎಲ್ಲರೂ ಕೂಡ ಈ ಖಗೋಳ ವಿದ್ಯಮಾನವನ್ನ ಬರಿಗಣ್ಣಿನಿಂದಲೇ ಯಾವುದೇ ಹಾನಿ ಇಲ್ಲದೆ ವೀಕ್ಷಣೆ ಕೂಡ ಮಾಡಬಹುದು. ಏನು ಕೂಡ ಆಗೋದಿಲ್ಲ ನಮ್ಮ ಕಣ್ಣಿಗೆ. ಈ ಸಮಯದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದಾಗಿದೆ. ಅಂದ್ರೆ ಚಂದ್ರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನ ಬೇಯಿಸಬಾರದು ಅಥವಾ ನಾವು ಯಾವುದೇ ಆಹಾರವನ್ನ ತಿನ್ನುವಂತಿಲ್ಲ. ಈ ಟೈಮ್ ನಲ್ಲಿ ಕತ್ರಿ ಆಗಿರಬಹುದು, ಸೂಜಿ ದಾರ, ಚಾಕು ಮುಂತಾದ ಯಾವುದೇ ನುಣುಪಾದ ವಸ್ತುಗಳನ್ನ ಬಳಸಬಾರದು ಅಂತ ಕೂಡ ಹೇಳಲಾಗುತ್ತೆ. ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಹಾಗೆ ಕೆಲವು ಬೆಂಗಳೂರಿನ ದೇವಸ್ಥಾನಗಳು ಇಂದಿನಿಂದಲೇ ದೇವಸ್ಥಾನವನ್ನ ಬಂದ್ ಕೂಡ ಮಾಡಲಾಗಿದೆ. ಇನ್ನು ಗ್ರಹಣ ಮುಗಿದ ನಂತರವೂ ಕೂಡ ಏನ್ ಮಾಡಬೇಕು? ಗ್ರಹಣ ಮುಗಿದ ನಂತರ ಅಂದ್ರೆ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ. ಗಂಗಾ ಜಲದಿಂದ ಮನೆಯನ್ನ ಶುದ್ಧೀಕರಿಸಲಾಗುತ್ತೆ. ಇಷ್ಟ ದೇವತೆಯನ್ನ ಸ್ಮರಿಸಿ ಪೂಜೆ ಅರ್ಚನೆ ಕೂಡ ಮಾಡಬಹುದಾಗಿದೆ. ಇದಾಗಿದೆ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.